ಮತ್ತೆ ರಾಜ್ಯದಲ್ಲಿ ಮಳೆ ಅನಾಹುತ ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮತ್ತೆ ಪ್ರಾರಂಭ ಆಗಿದೆ. ಮತ್ತೆ ಬೆಳಗಾವಿ ಇರ್ಬೋದು, ಗುಲ್ಬರ್ಗ, ಬೀದರ್ ಈ ಭಾಗದಲ್ಲಿ ಪ್ರವಾಹ ಜಾಸ್ತಿ ಆಗಿದೆ. ಈಗ ಅದು ದಾವಣಗೆರೆಗೂ ಬಂದಿದೆ. ದಾವಣಗೆರೆ, ಚಿತ್ರದುರ್ಗ, ಮಂಡ್ಯಗೂ ಕಾಲಿಟ್ಟಿದೆ. ನಾನು ಚಿತ್ರದುರ್ಗ ಮತ್ತು ದಾವಣಗೆರೆಗೆ ಹೋಗ್ತೀನಿ. ನಾನು ಕೂಡ ಅಲ್ಲಿ ಹೋಗಿ ವೀಕ್ಷಣೆಯನ್ನು ಕೂಡ ನಾನು ಮಾಡೋನಿದ್ದೀನಿ. ಇಷ್ಟಾದರೂ ಕೂಡ ಕಂದಾಯ ಇಲಾಖೆ, ರಾಜ್ಯ ಸರ್ಕಾರ ಅಂಕಿಅಂಶ ಬಿಡುಗಡೆ ಮಾಡ್ತಾ ಇದೆ ಹೊರತು ಎಲ್ಲೂ ಪರಿಹಾರದ ಕಾರ್ಯ ಏನಾಗಬೇಕಾಯಿತು ಶರವೇಗದಲ್ಲಿ ಅದು ಎಲ್ಲೂ ಆಗ್ತಾನೆ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಾನು ಆದ ಒಂದು ತಿಂಗಳಲ್ಲೇ ನಾನು ಪರಿಹಾರ ಕೊಟ್ಟಿದ್ದೀನಿ. ಕೆಲವು ಬಾರಿ ಆದ ಒಂದು ತಿಂಗಳಲ್ಲೇ ನಾನು ಪರಿಹಾರ ಕೊಟ್ಟಿದ್ದೀನಿ. ಇದು ಕಳೆದ 2-3 ತಿಂಗಳಿಂದ ನಡೀತಾ ಇದೆ ಪ್ರವಾಹ. ಇವತ್ತೇನಲ್ಲ, 2-3 ತಿಂಗಳಿಂದ ಪ್ರವಾಹದ ಹಾನಿ ಆಗ್ತಾ ಇದೆ. ಇದುವರೆಗೂ ರಾಜ್ಯ ಸರ್ಕಾರ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ? ಬಿಡುಗಡೆ ಮಾಡಿದ್ರೆ ಎಷ್ಟು ಬಿಡುಗಡೆ ಮಾಡಿದೆ? ನಿಮ್ಮ PD ಅಕೌಂಟ್ ಬಿಟ್ಟು ನಾನು ಹೇಳೋದು ಮಾತ್ರ PD ಅಕೌಂಟ್ ಅಂತ ಹೇಳ್ಬೇಡಿ. ಜಿಲ್ಲಾಧಿಕಾರಿ ಹತ್ರ ಇರೋ PD ಅಕೌಂಟ್ಗೂ ಇದಕ್ಕೆ ಸಂಬಂಧ ಇಲ್ಲ. ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಿ ಹೇಳಿ. ಇಲ್ಲ ಟ್ಯಾಲಿ ಕೊಟ್ಬಿಡಿ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಪ್ರವಾಹ ಬಂದಾಗ ಇಷ್ಟಣ ರೈತರಿಗೆ ಬಿಡುಗಡೆ ಮಾಡಿದ್ರು. ನಾವು ಇಷ್ಟಣ ಬಿಡುಗಡೆ ಮಾಡಿದ್ದೀವಿ. ನೀರಾವರಿ ಬೆಳೆಗೆಷ್ಟು, ತೋಟಗಾರಿಕೆ ಬೆಳೆಗೆಷ್ಟು ನಾವು ಪರಿಹಾರ ಕೊಟ್ಟಿದ್ದೀವಿ. ಅದನ್ನು ಒಂದು ಅಂಕಿಅಂಶ ಬಿಡುಗಡೆ ಮಾಡಿ ನೋಡಿ. ಬಿಜೆಪಿಯವರು ಇಷ್ಟು ಬಿಡುಗಡೆ ಮಾಡಿದ್ರು, ನಾವು ಅದಕ್ಕಿಂತ ಡಬಲ್ ಬಿಡುಗಡೆ ಮಾಡಿದ್ದೀರಿ. ಅವಾಗ ನಾನೇ ಶಬಾರಿಶಿ ಕೊಡ್ತೀನಿ, ನಾನೇ ನಿಮ್ಗೆ ಸನ್ಮಾನ ಮಾಡ್ತೀನಿ ಬಂದು. ಅದನ್ನ ಹೇಳೋದೇ ಇಲ್ಲ. ಬಿಜೆಪಿಯವರು ಎಷ್ಟು ಬಿಡುಗಡೆ ಹಣ ಕೊಟ್ಟಿದ್ರು, ಎಕರೆಗೆ ಎಷ್ಟು ಹಣ ಕೊಟ್ಟಿದ್ರು ಅಂತ ಇದುವರೆಗೂ ಅವ್ರ ಬಾಯಲ್ಲಿ ಬಂದೇ ಇಲ್ಲ. ಮಾತಂದ್ರೆ ಕೇಂದ್ರ ಕೇಂದ್ರ ಅಂತ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋದನ್ನು ಪಟ್ಟಿ ಕೊಟ್ಬಿಡಿ. ಅದನ್ನು ನಾನು ಚಾಲೆಂಜ್ ಮಾಡಿದ್ದೀನಿ. ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ಎಷ್ಟು ಹಣ NDRF ಅಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅದನ್ನು ಬಿಡುಗಡೆ ಮಾಡಿ. ಹಿಂದೆ ನಾವು ಬಿಡುಗಡೆ ಮಾಡ್ತೀವಿ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಹಣ ಕೊಟ್ಟಿದ್ದಾರೆ ನಾವು ಬಿಡುಗಡೆ ಮಾಡಕ್ಕೆ ರೆಡಿ ಇದ್ದೀವಿ. ತಯಾರಿಲ್ಲ ಅವರು. ಬಿಜೆಪಿ ಸರ್ಕಾರ ಇದ್ದ ಎಷ್ಟು ಕೊಟ್ಟಿದ್ದಾರೆ ಹೇಳಕ್ಕೂ ತಯಾರಿಲ್ಲ. ನರೇಂದ್ರ ಮೋದಿ, ಮನಮೋಹನ್ ಸಿಂಗ್ ಟ್ಯಾಲಿ ಮಾಡಿ ಕೊಡ್ರಪ್ಪ ಅಂದ್ರೆ ಅದನ್ನು ಕೊಡಕ್ಕೆ ತಯಾರಿಲ್ಲ. ಕೇಳಿದ್ರೆ ಅವತ್ತಿನ ಬಡ್ಜೆಟ್ ಎಷ್ಟು, ಇವತ್ತಿನ ಬಡ್ಜೆಟ್ ಎಷ್ಟು ಅಂತ ಹೇಳ್ತಾರೆ. ಹಂಗಾರೆ ನಿಮ್ಮ ಬಡ್ಜೆಟ್ ನಾವು ಬಿಡುಗಡೆ ಮಾಡಿದಾಗ 2.5 ಲಕ್ಷ ಕೋಟಿ ಇತ್ತು ಯಡಿಯೂರಪ್ಪನವರು. ಈಗ ನಿಮ್ಮದು 4 ಲಕ್ಷ ಕೋಟಿ ಆಗಿದೆಯಲ್ಲ, ಹಾಗಾದ್ರೆ ಕೊಡಿ, 3 ಪಟ್ಟು ಜಾಸ್ತಿ ಕೊಡಿ. ಹಂಗಾರೆ ನೋಡೋಣ, ಜಾಸ್ತಿ ಕೊಡಿ ನೋಡೋಣ. ತಯಾರಿದ್ದೀರಾ? ತಯಾರಿಲ್ಲ. ಅದಕ್ಕೆ ಬೇಡ. ನನಗೆ CM ಆಗುವುದಕ್ಕೆ ಆಗ್ರಹ ಏನಿಲ್ಲ. ನನ್ನ ಮುಂದಿನ ದಾರಿ ನನಗೆ ಕ್ಲಾರಿಟಿ ಇದೆ. ಇದೇನು ಸೂಚಿಸುತ್ತೆ? ಯಾರಿಗೆ ಸಂದೇಶ ಇದೆಯಲ್ಲ? ಅವ್ರು ಹೇಳಿರೋ ಅಂಥದ್ದು ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ ಮತ್ತೆ ನಿಖರ. ಅವ್ರು ಹೇಳಿದಾರಲ್ಲ, ಅಂದ್ರೆ ನಾನು ರೀಚ್ ಆಗ್ತೀನಿ ಅಂತ. ಸ್ಪಷ್ಟ ಗುರಿ ಇದೆ, ರೀಚ್ ಆಗ್ತೀನಿ ಅಂತ. ಅವ್ರಿಗೆ ರೀಚ್ ಆಗಕ್ಕೆ ಇನ್ನು ಕ್ಷಣಗಣನೆ ಇದೆ. ಅದಕ್ಕೋಸ್ಕರ ಈ ಸ್ಯಾಟಲೈಟ್ ಹೋಗ್ತೈತಲ್ಲ ಮೇಲೆ, ಮಂಗಳ ಗ್ರಹಕ್ಕೆ, ಚಂದ್ರ ಗ್ರಹಕ್ಕೆ, ರಾಕೆಟ್ ಸ್ಯಾಟಲೈಟ್, ಅದಕ್ಕೆ ಕ್ಷಣಗಣನೆ ಇದೆ. ಈ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇಕ್ಬಾಲ್ ಯಾರೋ ರಾಮನಗರದ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾನೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಅವ್ನ ತಾಕತ್ತನ್ನ ಮೆಚ್ಚಲೇಬೇಕು. ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವನು. ಯಾರಿಗೆ? ಇಕ್ಬಾಲ್ ಹುಸೇನ್. ನೋಟಿಸ್ ಯಾರು? DK ಶಿವಕುಮಾರೇ. ನೋಟಿಸ್ ಕೊಟ್ಟ ಮೇಲೂ ಕೂಡ DK ಶಿವಕುಮಾರ್ ಪರವಾಗಿ ಮಾಡಿದ್ದಾನೆ ಅಂದ್ರೆ, ಇದು ಗಾದೆ ಇದೆಯಲ್ಲ, ಮಗು ಚಿವುಟೋದು, ಮಗು ಇದು ಐತಲ್ಲ, ತೊಟ್ಲು ತಗೋದು, 2 ಇದೆ. ಇದನ್ನೇ ಹೇಳೋದು. ಅಂದ್ರೆ
ಅಷ್ಟು ಧೈರ್ಯವಾಗಿ ಒಬ್ಬ ಕಾಂಗ್ರೆಸ್ MLA ಹೇಳ್ತಾನೆ ಅಂತಂದ್ರೆ ನಿಖರತೆ, ಸ್ಪಷ್ಟತೆ, ಗುರಿ ಎಲ್ಲನೂ ಡಿ ಕೆ ಶಿವಕುಮಾರ್ಗೆ ಇದೆ. ಅದರಿಂದನೇ ಅವರು ಹೇಳ್ತಾರೆ. ನೀವು ಇದು ಪೂರಕವಾಗಿ ನಾವು ಕ್ರಾಂತಿ ಇದೆ ಅಂತ ನಾವು ಹೇಳಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ಸಿನ ರಾಜಣ್ಣ ಹೇಳಿದ್ದಾರೆ, ದಾವಣಗೆರೆ MLA ಹೇಳಿದ್ದಾರೆ, ಆಮೇಲೆ ಕುಣಗಲ್ MLA ಹೇಳಿದ್ದಾರೆ, ಆಮೇಲೆ ಮಾಗಡಿ MLA ಹೇಳಿದ್ದಾರೆ, ಈಗ ಇವರು ರಾಮನಗರದ MLA ಇದ್ದಾರೆ. ಇನ್ ಕೆಲವರು ಎಲ್ಲರನ್ನು ಪಾರ್ಟಿ ಜವಾಬ್ದಾರಿಗೆ ಹಾಕ್ತಾರೆ ಅಂತ ಒಬ್ಬ MLC ಹೇಳಿದ್ದಾರೆ, ಈಗಿರೋ ಮಂತ್ರಿಗಳನ್ನೆಲ್ಲ. ಅಂದ್ರೆ ಬದಲಾವಣೆ ಅನ್ನೋದು ಪಕ್ಕ. ಈಗ ತರಾತುರಿ ಸೆನ್ಸಸ್ ಯಾಕೆ? ಈಗ ಸಿದ್ದರಾಮಯ್ಯ ಇಳಿಯಲ್ಲ, ಓಕೆ, ಸಿದ್ದರಾಮಯ್ಯ ನಾನೇ 5 ವರ್ಷ ಅಂದ್ರೆ ತರಾತುರಿ ಹೆಂಗ್ ಮಾಡ? ಈಗ ಒಂದು 4 ತಿಂಗಳಲ್ಲಿ 3 ತಿಂಗಳಲ್ಲಿ ಮಾಡಿಬಿಟ್ರೆ ಈ ಸೆನ್ಸಸ್ನ ಏನಾಗ್ತೈತಿ? ಏನು ಆಗಲ್ಲ, ಲಾಸ್ ಆಗಲ್ಲ, ಏನೂ ಆಗಲ್ಲ. ಇದೊಂದು ಗೇನು ಲಾಸ್ ಪ್ರಶ್ನೆನೇ ಬರಲ್ಲ. ಇದು ತರಾತುರಿ ಯಾಕೆ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಇಳಿಯಲ್ಲ ಅಂದ್ರೆ ಸೆನ್ಸಸ್ನ 15 ದಿನದಲ್ಲೇ ಮಾಡಬೇಕು. ಈ ತರಾತುರಿ ಯಾಕೆ? ನಮ್ಮ ಪ್ರಶ್ನೆ ಇದೆ. ಅಂದ್ರೆ ಎಲ್ಲ ಒಂದಕ್ಕೊಂದು ಹೆಂಗ್ ಕೂಡ್ಕೊಂಡ್ ಬರ್ತಾ ಇದೆ ಅಂದ್ರೆ ನವೆಂಬರ್ ಕ್ರಾಂತಿಯ ಒಂದು ಈ ಗ್ರಹಣ ಆಗ್ಬೇಕಾದ್ರೆ ಶುರು ಆಗ್ತೈತಲ್ಲ, ಸ್ವಲ್ಪನೇ ಗ್ರಹಣ ಕತ್ತಲು ಶುರು ಆಗ್ತೈತಲ್ಲ, ಹಂಗೆ ಸಿದ್ದರಾಮಯ್ಯನವರ ಪಾಲಿಗೆ ಕತ್ತಲು ಶುರುವಾತೈತೆ, ಡಿ ಕೆ ಶಿವಕುಮಾರ್ ಪಾಲಿಗೆ ಬೆಳಕು ಶುರುವಾತೈತೆ. ಅಷ್ಟೇ ಇಲ್ಲಿ ಈ ಗ್ರಹಣ. ಇದು ಕಾಂಗ್ರೆಸ್ಸಿನ ಗ್ರಹಣ. ಇದು ಕಾಂಗ್ರೆಸ್ಗೆ ಗ್ರಹಣ ಹಿಡಿದಿದೆ. ಈಗ ಗ್ರಹಣ ನವೆಂಬರ್ ಆದ್ಮೇಲೆ ಬಿಡ್ತೈತೆ. ಹೊಸ ಮುಖ್ಯಮಂತ್ರಿ. ಈಗ ಡಿನ್ನರ್ ಪಾಲಿಟಿಕ್ಸ್ ಯಾರು? ನಾವ್ ಹೇಳಿದ್ರ ಮಾಡುವಂತ? ವಿರೋಧ ಪಕ್ಷದವರು ಹೇಳಿದ್ರ? ದಲಿತ ಮಿನಿಸ್ಟರ್ಗಳೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ಬೇಕು? ಇದೇ ಟೈಮಲ್ಲಿ ಮಾಡ್ಬೇಕು. ಅವರು ಇದೇ ಟೈಮಲ್ಲಿ CM ಡಿನ್ನರ್ ಕರಿಬೇಕಾ? ಇದೇ ಟೈಮಲ್ಲಿ ಇಕ್ಬಾಲ್ ಅವನ MLA ಸ್ಟೇಟ್ಮೆಂಟ್ ಮಾಡ್ಬೇಕಾ? ಎಲ್ಲ ಒಂದಕ್ಕೊಂದು ಕೋಯಿನ್ಸೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಜಾತಕದ ಪ್ರಕಾರ, ಇದು ಅದೇನಪ್ಪ ಪಂಚಾಂಗ ಎಲ್ಲ ನೋಡ್ತಿರಲ್ಲ, ಆ ಪಂಚಾಂಗದ ಪ್ರಕಾರ ಇದು ಕ್ರಾಂತಿ ಕನ್ಫರ್ಮ್ ಆಗ್ತಾ ಇರೋ ಸೂಚನೆ ಇದೆಲ್ಲ ಕೂಡ. ಈ ಎಲ್ಲ ಸ್ಟೇಟ್ಮೆಂಟ್ಗಳಿಂದ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸರ್, ಅವರ ಬೆಂಬಲಿಗರ ಸ್ಟೇಟ್ಮೆಂಟ್ ಇದೆ ಸರ್. 100% ಡೌಟೇ ಇಲ್ಲ. ನಾನು ಹೇಳ್ದಲ್ಲ, ತೊಟ್ಟಲು ತಗೋದು ಮಗು ಚಿವುಟೋದು ಎರಡೂ ಅದೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.